ಸಿಸಿಬಿಯಲ್ಲಿ ಗ್ರೂಪ್ ನೌಕರನಾಗಿರುವ ರಾಂಪುರ ಗ್ರಾಮದ ಕೃಷ್ಣೇಗೌಡ ಬೆಳ್ಳಂಬೆಳಗ್ಗೆ ಜೆಸಿಬಿ ಮೂಲಕ 2 ಎಕರೆ ಜಮೀನನ್ನ ಸ್ವಚ್ಛಗೊಳಿಸಲು ಮುಂದಾದ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಶಿರಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹಳ್ಳಿಗಳಲ್ಲಿ ಗ್ರಾಮಾಠಾಣ ಜಮೀನು ಒತ್ತುವರಿಗೆ ಬಂದ್ ಮಾಡಿರುವುದಕ್ಕೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು 7-8 ಜನ ಪುಡಿ ರೌಡಿಗಳ ಸಹಾಯದಿಂದ ಸ್ಥಳೀಯರಿಗೆ ಬೆದರಿಕೆ ಹಾಕಿದ್ದಾನೆ. ಕೈಯಲ್ಲಿ ದೊಣ್ಣೆ ಹಿಡಿದು ಗಲಾಟೆಗೆ ಮುಂದಾದ ಡಿ ಗ್ರೂಪ್ ನೌಕರನ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇಂತಹ ಅಧಿಕಾರ ದರ್ಪ ತೋರಿ ಜಮೀನು ಕಬಳಿಸುವ ವಿರುದ್ಧ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ನೆಲಮಂಗಲ ತಾಲೂಕು ತ್ಯಾಮಂಗಲ ಹೋಬಳಿ ಸಿರಗನಹಳ್ಳಿ ಗ್ರಾಮದ ಮೂಲ ಸಿರಗನಹಳ್ಳಿದ ಜೋಡಿ ಗ್ರಾಮ ಅಲ್ಲ, ಜೋಡಿ ಗ್ರಾಮದ ಸುತ್ತಾಗಿದ್ದು ಬೇರೆಯವರು ಇದನ್ನ ಆಕ್ರಮಿಸಿಕೊಳ್ಳಕ್ಕೆ ಸುತ್ತಮುತ್ತ ಆಕ್ರಮಿಸಿಕೊಳ್ಳಕ್ಕೆ ಬಂದಿದ್ದಾರೆ. ಸರ್, ಬೇರೆ ಅಂದ್ರೆ ಯಾರು ಬಂದಿದ್ರಿ ಇವತ್ತು? ಏನ್ ಹೇಳ್ತೀರಾ? ಬೇರೆಯವರು ಅಂದ್ರೆ ನಮ್ಮ ಅಣ್ಣ ತಮ್ಮದರ ಪೈಕಿನೇ ಬಂದಿದ್ದಾರೆ. ಅಂದ್ರೆ ಏನ್ ಅವರು ಪೊಲೀಸ್ ಇಲಾಖೆಲೇನೋ ಇದಾರೆ, ದಬ್ಬಾಳಿಕೆ ಮಾಡ್ತಾವ್ರೆ ಅಂತ ಸಿಬಿಐ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಕಾಂತರಾಜು ಅಂತ ಇವಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನಲ್ಗೆ ನಿಮ್ಮ ಮೇಲೆ ಏನಾದ್ರು ದಬ್ಬಾಳಿಕೆ ಮಾಡೋರ ನೀವೆಲ್ಲ ತಡೆ ಹಿಡಿದಿದ್ದೀರಲ್ಲ? ಹೌದು, ದಬ್ಬಾಳಿಕೆ ಮಾಡಿದ್ಕೇನೆ ಈಗ ಇದನ್ನ ತಡೆ ಹಿಡಿದಿರೋದು ಬೆಳಗ್ಗೆಯಿಂದ. ಏನ್ ಜೆಸಿಬಿ ತಗೊಂಡ್ಬಂದಿದ್ದೀರಾ? ಜೆಸಿಬಿ ತಗೊಂಡು ಏನ್ ಆಸ್ತಿ ಸರ್ ಇದು? 2 ಎಕರೆ ಏನೋ ಗ್ರಾಮ ಠಾಣ ಅದಾಲೆ ಆಲ್ರೆಡಿ ಒತ್ತುವರಿ ಆಗಿದೆ. ನಮ್ಮ ತಾತಂಗೆ ಗೋವಿಂದೇಗೌಡರಿಗೆ ಇದನ್ನ ಕ್ರಯನೂ ಕೂಡ ಆಗಿದೆ. 100 ವರ್ಷದಿಂದ ಕ್ರಯ ಆಗ್ಬಿಟ್ಟಿದೆ ಇದು. ಇವಾಗ ಅವ್ರು ಕೂಡ ಅವ್ರು ಬರ್ಬೇಕು ಅಂತ ಈಗ ಬಂದಿದ್ದಾರೆ. ಸುಮಾರು 1 ಎಕರೆ ಇರೋದನ್ನ ಒತ್ತುವರಿ ಮಾಡಕ್ ಬಂದಿದ್ದಾರೆ. ಇದು ಆಲ್ರೆಡಿ 1.5 ಎಕರೆ ಒತ್ತುವರಿ ಆಗೈತೆ ಅಂತ ಇದ್ದೀರಲ್ಲ, ಅಧಿಕಾರಿ ವರ್ಗ ಏನ್ ನೋಡಿಲ್ವಾ? ಈ ಕಡೆ ಅವ್ರ ಗಮನಕ್ಕೆ ತಂದಿದ್ದೀರಾ? ಯಾರು ಬಂದಿಲ್ಲ, ಇದುವರೆಗೂ ಯಾರು ಬಂದಿಲ್ಲ. ನೀವ್ಯಾರು ಅವ್ರ ಗಮನಕ್ಕೆ ತಂದಿಲ್ಲ? ಇವಾಗ ಏನಾಗ್ಬೇಕಂತ ಒತ್ತಾಯ ಮಾಡ್ತೀರಾ? ಈಗ ಇದನ್ನ ಒತ್ತುವರಿ ಆಗಿರೋದು ಬಿಡುಗಡೆ ಆಗ್ಬೇಕು. ಈಗ ಬಿಡುಗಡೆ ಆಗ್ಬೇಕು. ಅವ್ರಿಗೆ ಏನೇನ್ ಬರ್ತದೆ ಇದರಲ್ಲಿ ಗ್ರಾಮ ಠಾಣ ಜಾಗವಾಗಿ ಉಳಿಬೇಕು. ಬೇರೆ ಇನ್ನೇನೇನಿದೆ ಕೆರೆ ದೇವಸ್ಥಾನಗಳು ಏನೇನಿದಾವೋ ಅವೆಲ್ಲ ಉಳ್ಕೋಬೇಕಾಗುತ್ತೆ. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಇಷ್ಟಪಡ್ತೀರಾ? ಈಗ ಇದೆಲ್ಲಾನು ದಬ್ಬಾಳಿಕೆಯಿಂದ ಗ್ರಾಮ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಬೇರೆ ಕಡೆನೂ ಇವರು ಒತ್ತುವರಿ ಮಾಡ್ಕೊಂಡು ಈಗ ಪೊಲೀಸ್ ಇಲಾಖೆಯಿಂದ ಅವರು ದೌರ್ಜನ್ಯ ಮಾಡ್ಕೊಂಡು ಬಂದಿರ್ತಾರೆ. ಏನ್ ಅವ್ರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಬಂದಿದ್ದಾರೆ. ನಿಮ್ಮ ಹೆಸರು ಸರ್? ಶಿವರಾಮ್ ಅಂತ. ಇನ್ನು ಸ್ಥಳಕ್ಕೆ ಮಾಧ್ಯಮದವರು ಬರುತ್ತಾರೆಂದು ತಿಳಿದು ಸ್ಥಳದಿಂದ ಕಾಲ್ಕಿತ್ತ ಡಿ ಗ್ರೂಪ್ ನೌಕರ ಕೃಷ್ಣೇಗೌಡ ಎಸ್ಕೇಪ್ ಆಗಿದ್ದಾನೆ. ಸರ್ಕಾರಿ ಕೆಲಸದವರೇ ಈ ರೀತಿ ಮಾಡಿದರೆ ಸಮಾಜ ಎತ್ತ ಕಡೆ ಸಾಗುತ್ತಿದೆ ಎನ್ನುವಂತಹ ಪ್ರಶ್ನೆ ಮೂಡುತ್ತಿದೆ.